ಈಗ ನೋಡಿ ಕಪ್ಪಾಗಿ ಹೋಗುತ್ತೆ ನೀರೆಲ್ಲ. ಓ ಈಗ ಊಟ 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 ನೋಡಿ ಕಡೆಗೆ ನೋಡಿ ಇದು ನೋಡಿ. ಇವತ್ತು ನಾವು ಸಮುದ್ರದ ಆಳದಲ್ಲಿದ್ದೇವೆ. ಇವತ್ತು ನಾವು ಮುಳ್ಳಿಲ್ಲದಂಥ ಮೀನಿನ ಸುಕ್ಕ ಮಾಡ್ತೇವೆ. ನೀವು ನೋಡ್ಬೋದು ಈ ಮೀನಿಗೆ ಮುಳ್ಳಂತೂ ಇರೋದಿಲ್ಲ. ಇವತ್ತು ನಾವು ಈ ಮೀನಿನ ಸುಕ್ಕ ಮಾಡ್ತೇವೆ. ನೋಡ್ಬೋದು ಸ್ನೇಹಿತರೆ, ನೀವು ಸಮುದ್ರದ ಆಳದಲ್ಲಿದ್ದೇವೆ. ಆಳದಲ್ಲಿ ಅಂದರೆ ಒಂದು ನಾವಿರೋ ಜಾಗದಲ್ಲಿ ಕನಿಷ್ಠ ಒಂದು 25ರಿಂದ 30 ಮೀಟರ್ ನೀರಿದೆ ಈ ಜಾಗದಲ್ಲಿ. ಕೆಳಗೆ ಮೇಲಿಂದ ಕೆಳಗೆ 25-30 ಮೀಟರ್ ನೀರಿದೆ. ನೋಡ್ಬೋದು, ನಿಮಗೆ ಕಾಣಿಸ್ತಾ ಇದೆಯಲ್ಲ, ಸಮುದ್ರದಲ್ಲಿದ್ದೇವೆ. ನೋಡ್ಬೋದು ಸ್ನೇಹಿತರೆ ಎಷ್ಟು ಫ್ರೆಶ್ ಆಗಿದೆ ಅಂದರೆ. ಇವಾಗ ಇದು ನಾವು ಮಾರ್ಕೆಟಿಗೆ ಕೊಟ್ಟರೆ 400ರಿಂದ 500 ರೂಪಾಯಿ ಇದೆ. ಇದಂದರೆ ಸುಮಾರು ಕೆಲಸ ಇರುತ್ತೆ ಇದಕ್ಕೆ. ನೋಡಿ, ಇದೆಲ್ಲ ಮೇಲ್ಗಡೆ ಇರೋ ಚರ್ಮ ಎಲ್ಲ ತೆಗಿಬೇಕಾಗತ್ತೆ. ಇದು ಮೊದಲೇ ಕ್ಲೀನ್ ಮಾಡಬೇಕಾಗತ್ತೆ. ಮತ್ತು ಇದ್ರ ಹೊಟ್ಟೆ ಒಳಗೆಲ್ಲ ತಿಂದಿದ್ದೆಲ್ಲ ಒಳಗಿರುತ್ತೆ, ಅದು ಕೂಡ ಒಳ್ಳೆ ಕ್ಲೀನ್ ಮಾಡಬೇಕಾಗತ್ತೆ. ಇದು ಕ್ಲೀನ್ ಮಾಡಿಲ್ಲದ್ರೆ ಕೆಲವೊಂದು ಸರಿ ಡೀಸೆಂಟ್ರಿ ಶುರು ಆಗುತ್ತೆ. ನೋಡುವ ಗೈಸ್, ನೋಡಿ ಇಷ್ಟೊಂದಿದೆ. ಸುಮಾರು ಒಂದು 7-10 kg ಲೆಕ್ಕ ಇರ್ಬೋದು ಮೀನು. ಇದು ನೋಡಿ, ಬೆನ್ನು ನೋಡಿದ್ದೀರಾ? ನೋಡಿ, ಕೆಪ್ಪಿ ಬೊಂಡಸಿಗೆ ಬೆನ್ನು ಅಂತ ಹೇಳ್ತಾರೆ. ಇದು ಕೆಲವರು ಹೇಳ್ತಾರೆ ಔಷಧಿಗೆ ರೆಡಿ ಆಗುತ್ತೆ ಅಂತ ಹೇಳ್ತಾರೆ. ಇದು ಔಷಧಿಯಲ್ಲಿ ಹೋಗ್ತಾರೆ ಅಂತ ಹೇಳ್ತಾರೆ, ಸರಿಯಾಗಿ ಗೊತ್ತಿಲ್ಲ. ನಿಮ್ಗೆ ಗೊತ್ತಿದ್ರೆ ಕಮೆಂಟಲ್ಲಿ ತಿಳಿಸ್ಬೋದು. ನೋಡಿ, ಇದು ಬೀಚ್ ಸೈಡೆಲ್ಲ ಜಾಸ್ತಿ ಬೀಳುತ್ತೆ ತೇಲ್ಕೊಂಡು. ನಾನು ಫಸ್ಟ್ ಟೈಮ್ ತಿನ್ನೋದಿದು ಕಾಡಿಗೆನ. ನೋಡಿ ಗೈಸ್, ಇದು ನೋಡಿ, ನಾನೊಂದು ಶಾರ್ಟ್ ವೀಡಿಯೋದಲ್ಲಿ ಹಾಕಿದ್ದು ನೋಡಿ. ಇದೇ ಅದು ಕಾಡಿಗೆ ಬೀಳುತ್ತಲ್ಲ ನೋಡಿ, ಯಾವ ಥರ ಇರುತ್ತಂತ ನೋಡಿ. ಕಾಡಿಗೆ ಇದು ಯಾವುದೇ ಮೀನು ಅದಕ್ಕೆ ತಿನ್ನಲಿಕ್ಕೆ ಆಹಾರ ಮಾಡುವಾಗ, ತಿನ್ನಲಿಕ್ಕೆ ಬರುವಾಗ ಅದನ್ನು ಕಾಡಿಗೆ ಬಿಟ್ಟು ಎಸ್ಕೇಪ್ ಆಗುತ್ತೆ. ನೋಡಿ ಚರ್ಮ ನೋಡಿ. ನೋಡಿ ಕಡೆಗೆ ನೋಡಿ. ಈಗ ಊಟ 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 ಕೇಬಲ್ ತೀಸ್ಕೋ ಬೆಬ್ಬೋ. ಇದು ನೋಡಿ, ಇದು ತೋರಿಸಿ. ಇದು ನೋಡಿ, ಕಾಡಿಗೆ ಬಿಡುವಂಥ ಇದು ನೋಡಿ, ಬಾಯಲ್ಲ ಇದು, ಕಾಡಿಗೆ ಬಿಡುವಂಥ ಇದು ಬಾಯಿ ಥರನೇ. ಅದು ಕಾಡಿಗೆ ಬಿಡುತ್ತೆ. ಇಲ್ಲಿಂದ ನೋಡಿ ಬರ್ತಾ ಇದೆ ನೋಡಿ, ಕಾಡಿಗೆ ಬಿಡುತ್ತೆ ಇಲ್ಲಿಂದ. ಇದ್ರ ಬಾಯಲ್ಲಿ ಇತ್ತು ಗೊತ್ತಾ? ನೋಡಿ ನೋಡಿ, ಬಾಯಿ ನೋಡಿ, ದಾಂತ್ ನಿಕಾಲ್ ಗಿಳಿ ಮೂತರ ಇದೆ ನೋಡಿ. ಶೋ ಇಲ್ಲಿ ನೋಡಿ, ಕಾಡಿಗೆ ನೋಡಿ ಎಷ್ಟು ಕೈಯೆಲ್ಲ ನೋಡಿ. ಲಗಾವ್ ನೋಡಿ, ಗಿಳಿ ಮೂಜು. ಈಗ ನೋಡಿ ಕಪ್ಪಾಗಿ ಹೋಗುತ್ತೆ ನೀರೆಲ್ಲ. ನೋಡಿ ನೀರು ನೋಡಿ ಕಪ್ಪಾಗೋಯ್ತು. ನೋಡಿ ಕೆಪ್ಪಿ ಬೊಂಡಸಿನ ಹಲ್ಲು ನೋಡಿ ಯಾವ ಥರ ಇದೆ ಅಂತ. ಗಿಳಿ ಮೂತ್ ಥರ ಇದೆ. ಈ ಮೀನಂತೂ ಕ್ಲೀನ್ ಮಾಡಲಿಕ್ಕೆ ಕನಿಷ್ಠ ಅರ್ಧ ಗಂಟೆ ಬೇಕಾಗುತ್ತೆ. ಇಷ್ಟು ಕ್ಲೀನ್ ಮಾಡಲಿಕ್ಕೆ ನೋಡಿ. ಇದೇ ಸಣ್ಣ ಸಣ್ಣದಾಗಿ ಕಟಿಂಗ್ ಮಾಡಬೇಕಾಗುತ್ತೆ. ಈ ಮೀನಿಗೆ ಒಂಚೂರು ಮುಳ್ಳು ಇರಲ್ಲ. ಈ ಮೀನು ಸಿಗೋದು ಭಾಳ ಅಂದರೆ ಭಾಳ ಅಪರೂಪದಲ್ಲಿ ಸಿಗುತ್ತೆ. ಈ ಮೀನು ಸಿಗೋದು ಜಾಸ್ತಿ ಗಾಳದಲ್ಲಿ ಸಿಗುತ್ತೆ. ಗಾಳ ಹಾಕೊಂಡು ಹಿಡಿತಾರೆ. ಕೇವಲ 1 kg ಮೀನಿಗೆ 400ರಿಂದ 500 ರೂಪಾಯಿ ರೇಟ್ ಇದೆ ಇದಕ್ಕೆ. ಅಲ್ಲಿ ಸ್ನೇಹಿತರೆ ನೋಡಿ, ಇಷ್ಟು ಸಿಕ್ಕಿದೆ ನೋಡಿ. ಕಟಿಂಗ್ ಮಾಡ್ಲಿಕ್ಕೆ ಒಂದು 40ರಿಂದ 50 ನಿಮಿಷ ಬೇಕಾಯಿತು ಮಿನಿಮಮ್.
ನೋಡಿ ಸ್ನೇಹಿತರೆ, 30 ಜನರಿಗೆ ಇಷ್ಟೊಂದು ದೊಡ್ಡ ಕುಕ್ಕರಲ್ಲಿ ಅನ್ನ ಮಾಡ್ತೇವೆ. ಒಂದು ತಾಟಷ್ಟು ಈರುಳ್ಳಿ ಇದೆ, ಮತ್ತು ಸಣ್ಣ ಬೌಲಲ್ಲಿ ಟೊಮೆಟೊ ಇದೆ, ಹಾಗೆ ಕೂಡ ಹಸಿಮೆಣಸು ಕೂಡ ನೋಡ್ಬೋದು. ಹಸಿಮೆಣಸು, ಟೊಮೆಟೊ, ಈರುಳ್ಳಿ, ಹಾಗೆ 2 ಗರಂ ಮಸಾಲ ಪೌಡರ್, ಮತ್ತು ನೋಡಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ 2 ಮಿಕ್ಸ್ ಒಂದರಲ್ಲೇ ಬರುತ್ತೆ ಇದು. ಆದಮೇಲೆ 2 ಚಿಕನ್ ಮಸಾಲ ಪೌಡರ್. ಇದೆಲ್ಲ ಹಾಕಿದ ಮೇಲೆ ಲಾಸ್ಟಿಗೆ ಕೊತ್ತಂಬರಿ ಸೊಪ್ಪು ಮೇಲ್ಗಡೆ ಹಾಕೋದು. ಈಗ ಮೀನನ್ನು ಬೇಯಿಸ್ಲಿಕ್ಕೆ ಇಟ್ಟಿದ್ದಾರೆ, ಮೊಂಡಸ್ ಮೀನು. ಅದಂದರೆ ಬೇಗ ಬೆಂದೋದಿಲ್ಲ, ಅದಕ್ಕೋಸ್ಕರ ಅದನ್ನು ಮೊದಲು ನಿಮಗೆ ತೋರಿಸ್ತೀನಿ ನೋಡಿ. ಇಲ್ಲಿ ನೋಡ್ಬೋದು, ಹಳದಿ ಹಾಕಿ ಅದನ್ನು ಬೇಯಿಸ್ಲಿಕ್ಕೆ ಇಟ್ಟಿದ್ದೇವೆ. ಬೆಳ್ಳುಳ್ಳಿ ಕೂಡ ಹಾಕಬೇಕಾಗುತ್ತೆ. ಮಿಕ್ಸಿ ಇಲ್ಲದೆ ಕಾರಣದಿಂದ ಇದನ್ನು ನಾವು ಒಂದು ಮಗ್ಗಿನಲ್ಲಿ ಹಾಕಿ ಕುಟ್ಟಿ ಇದನ್ನು ಪೇಸ್ಟ್ ಥರ ಮಾಡ್ಕೊಳ್ತೇವೆ. ಮಸಾಲ ಇದು 1 kg ಮಸಾಲ ಇದೆ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ನೋಡ್ಬೋದು ಸ್ನೇಹಿತರೆ, ಡೀಸೆಲ್ ಇನ್ನೊಂದು ಕ್ಯಾನಿನಿಂದ ಇನ್ನೊಂದು ಕ್ಯಾನಿಗೆ ಹಾಕೋದು ಪೈಪ್ದ ಮೂಲಕ ಸುಲಭವಾಗಿ. ಗರಂ ಮಸಾಲ ಪೌಡ್ರ್ 2, ಚಿಕನ್ ಪೌಡರ್ 2, ಪಾಪ ಆಯ್ತಾ ರೆಡಿ ಆಯ್ತು ಕೇಳ್ತಾವನೆ. ಮತ್ತೆ ಈಗ ಊಟ ಮಾಡಿ ಪಾಪ ಕಷ್ಟಪಡ್ತಾನೆ. ಚಪ್ಪಿ ಬಂಡ ಸುಕ್ಕ ಮಸಾಲ ಸುಕ್ಕ ಮಮ್ಮಿ ಕಟ್ ಮಾಡಿಲ್ಲ. तुमका लास्ट आके तुमका ಆಮೇಲೆ ಮಧ್ಯ ಮಧ್ಯ ಇಡ ಮಧ್ಯ ಇಡ ಮೇಲೆ ಇಡ ಮಧ್ಯ ರಗೋ ದಿಗೆ ರಗೋ ದಿಗೆ ದಿಗೆ ಪಮ್ಮು 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 ಬಾಬ್ಲಣ್ಣ ಒಳ್ಳೆಗಿದೆ. ಇದೇ ಸುಕ್ಕ ನೀವೇನಾದರೂ ಹೋಟೆಲ್ ಕಡೆ ತಿನ್ಲಿಕ್ಕಂತ ಹೋದರೆ 200 ರೂಪಾಯಿಂದ 300 ರೂಪಾಯಿ ತಗೊಳ್ತೇವೆ. ನೋಡ್ಬೋದು, ನಮ್ಮ ಮೀನುಗಾರರು ಫ್ರೆಶ್ ಆಗಿರೋ ಮೀನು ಜೊತೆಗೆ ಫ್ರೀಯಾಗಿ ತಿಂತಾ ಇದ್ದೇವೆ. कैसे हुआ टेस्ट? ಹಾಂ ಮಸ್ತೆ. ಟೇಸ್ಟ್ ಹೇಳ್ಬೇಕಂತ ನಿಮ್ಮ ಅಭಿಪ್ರಾಯ ತಿಳಿಸಿ ಒಂದು. ಸೂಪರ್. ಕಸಲಾಪಮ್ಮ